ಎಂಟ್ರಿ ಆಗ್ಬಿಟ್ಟದ್ರಿ ಈಗ ನೀವು 842 ಮಂದಿ ಸಿಕ್ಕಿದ್ರು ಇವು ಏನಂದ್ರೆ 623 ಅಪ್ಲೋಡ್ ಆದಾಗ ಉಳಿಕಿದ ಪೇಜ್ ಈಗ ಅವು ಏನ್ ಮಾಡ್ತಾರೆ ಅವು ಯಾವ ಸಮಸ್ಯೆ ಇಲ್ಲ करतार्री भीमराव संसार रे ಅದು ಪಾಸ್ ಮಾಡಕ್ಕೆ ಕೆಲವೊಂದು ವರ್ಷ ಆಗಬೇಕು ಅಪ್ಲೋಡ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಈಗ ಅವರು ವ್ಯಕ್ತಿತ್ವ ಇನ್ನು SIR ಪ್ರಕ್ರಿಯೆ ನಡೆದಿದೆ. ನಮ್ಮ ಎಲ್ಲಾ ಮತದಾರರ ನಿಜವಾದ ಮತದಾರರ ಒಂದು ಪರಿಷ್ಕರಣೆ ಇವತ್ತು ಭಾರತ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಚಟುವಟಿಕೆ ಅಲ್ಲ. ಪ್ರತಿಯೊಬ್ಬ ಮತದಾರನಿಗೂ ತನ್ನ ಮತ ಎಲ್ಲೇ ಇದೆ ಅವರು ಮತ ಹಾಕುವಂತ ಅಧಿಕಾರ ಕೊಡುವಂತ ಒಂದು ಅತ್ಯಂತ ಒಳ್ಳೆಯ ಪ್ರಕ್ರಿಯೆಯನ್ನ ಇವತ್ತು ಭಾರತೀಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದರಿಂದ ಈ ನಕಲಿ ವೋಟ್ಗಳು ಅಂದ್ರೆ ಒಂದೊಂದು ಒಬ್ಬೊಬ್ರದ್ದು 8-9 ಕಡೆ ಮತ ಮಾಡಿದ್ದಾರೆ, ಮಾಡಿ ನಕಲಿ ಡೂಪ್ಲಿಕೇಟ್ ವೋಟ್ ಹಾಕುವಂಥದ್ದು ವಿಜಯಪುರದಲ್ಲಿ ಕೆಲವೊಂದು ಏರಿಯಾದಲ್ಲಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ SIR ಬಂದ ಮೇಲೆ ಈ ದೇಶದಲ್ಲಿ ಇವತ್ತು ಬಿಹಾರ ಚುನಾವಣೆ ಆಯ್ತು, ಪಶ್ಚಿಮ ಬಂಗಾಳ ಚುನಾವಣೆ ಆಯ್ತು, ತಮಿಳುನಾಡು ಚುನಾವಣೆ ಆಯ್ತು, ಕೇರಳ ಚುನಾವಣೆ ಆಯ್ತು. ಇಲ್ಲಿ ಯಾವುದೇ ಒಂದು ರಾಜಕೀಯ ಒಂದೇ ಪಕ್ಷದ ಸರ್ಕಾರ ಬರ್ಲಿಲ್ಲ. ತಮಿಳುನಾಡಿನಲ್ಲಿ TVK ಪಕ್ಷ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು, ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ. ಅಂದ್ರೆ ಕೆಲವೊಂದು ಕಾಂಗ್ರೆಸ್ಸಿಗರು ಈ SIR ನಿಂದ ಬಿಜೆಪಿಗೆ ಅನುಕೂಲ ಆಗ್ತದೆ, ಬಿಜೆಪಿ ಇದರ ಲಾಭ ತಗೋತದೆ ಅನ್ನೋಂತ ಮೂರ್ಖತನದ ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಕೇರಳದಾಗೂ ಬಿಜೆಪಿ ಬರ್ಬೇಕಾಗಿತ್ತು, ಲಾಭ ಆಗಿದೆ. ತಮಿಳುನಾಡದಾಗೂ ನಮ್ ಬಿಜೆಪಿ ಬರ್ಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಭಯ ಬಂದಿದೆ. ಎಷ್ಟು ದಿವಸ ಏನ್ ಮಾಡ್ಯಾರ ಕೆಲವೊಂದು ರಾಜಕೀಯ ಪಕ್ಷಗಳು ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅಕ್ರಮವಾಗಿ ರಾಜ್ಯದ ದೇಶದ ಚುನಾವಣೆ ಹಿಡಿದಿತ್ತು. ಇವತ್ತು ಅವರೆಲ್ಲ ಹತಾಶರಾಗಿ ಈ ರೀತಿ ವಿಜಯಪುರ ನಗರದಲ್ಲಿ ಕೆಲವೊಂದು ಗುಂಡಾಗಳು ಕೂತ್ ಅಡ್ಡಾಡಿ BLOಗಳಿಗೆ ಬೆದರಿಕೆ ಹಾಕೋದು,
ಯಾವುದೇ ಸಂಘ ಸಂಸ್ಥೆದವರು ಮತ್ತು ಪ್ರೇರಣೆ ಒಬ್ಬ ಮತದಾರ ನನ್ನ ದೇಶ ಸುರಕ್ಷಿತವ್ರ ಕೈಗೆ ಹೋಗ್ಬೇಕು, ನನ್ನ ದೇಶದಲ್ಲಿ ಪ್ರಾಮಾಣಿಕ ಮತದಾನ ಆಗ್ಬೇಕಾದ್ರೆ ನಾನು ಸಹ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ಲಿಕ್ಕೆ ಯಾರಪ್ಪನ ಅಪ್ಪಣೆ ಬೇಕಾಗಿಲ್ಲ. ಇದು ಚುನಾವಣಾ ಆಯೋಗದ ಸ್ಪಷ್ಟ ನೀತಿ ಇದೆ. ಆದ್ರೆ ಈ ಕಳ್ಳರಿಗೆ ಏನಾಗಿದೆ, ತಮ್ಮ ಏರಿಯಾದಲ್ಲಿ ಬೇಕಾದಂಗ್ ಮಾಡ್ಕೋತಾರೆ. ಈ ನಮ್ಮ ಹಿಂದೂ ಏರಿಯಾಗಳೇನದಾವ ಇಲ್ಲಿ ಬಂದು ಒಂದ್ ರೀತಿ ಭಯದ ವಾತಾವರಣ. ಮನ್ ಚುನಾವಣೆದಾಗೂ ಹಂಗೆ ಮಾಡ್ತಾರ. ಚುನಾವಣೆ ನಡೆದಾಗ ಏನ್ ಮಾಡ್ತಾರೆ, ಮುಂಜಾನೆ 7 ಗಂಟೆಗೆ ಮತದಾನ ಚಾಲು ಆಗ್ತದೆ. ಇಡೀ ತಮ್ಮ ಮುಸ್ಲಿಂ ಏರಿಯಾದಾಗ ಎಲ್ಲಾ ಶೂಟಿಂಗ್ ಮಾಡ್ಕೊಂಡ್ಬಿಡ್ತಾರೆ. 9-10 ಗಂಟೆಗೆ ಬಂದು ಇಲ್ಲಿ ಗುಂಡಾಗಿರಿ ಇಲ್ಲಿನೂ ಬಂದು ನಮ್ಮ ಮತದಾರನ ಭಯ ಅನ್ಸುದು, ಅವ್ರ ವಿಡಿಯೋ ತೆಗೆದಂಗ್ ಮಾಡೋದು, ಭಯ ನಿರ್ಮಾಣ ಮಾಡೋದು. ಏನು ನಾನು ಬಿಜೆಪಿಗೆ ಹಾಕಿದ್ ಗೊತ್ತಾ ಅಂತಂದ್ರೆ ಪಾಲಿಕೆ ಸದಸ್ಯರನ್ನ ಜನ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದರಿಂದ ವಿಜಯಪುರ ನಗರ ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರೋ ನಗರ ಆಗಿರೋಕ್ಕೆ ಸಾಧ್ಯ ಆಗಿದೆ. ಯಾರೋ ಒಂದು 10 ವರ್ಷದ ಹಿಂದೆ ಹೋದಂತ ನಮ್ಮ ಊರಿನವರೇ ಬೇರೆ ಅಮೆರಿಕಾದಲ್ಲೂ ಜರ್ಮನ್ದಲ್ಲೂ ಬೇರೆ ಬೇರೆ ಕಡೆ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಯಾವ್ದಾವ್ದೋ ಹುದ್ದೆಯಲ್ಲಿ ಹೋಗಿದ್ರಿಂದ ಅವ್ರು ವಾಪಸ್ ಏನಾರ 10 ವರ್ಷ ನಂತರ ವಿಜಯಪುರಕ್ಕೆ ಬಂದ್ರೆ ಇದು ನಮ್ಮ ವಿಜಯಪುರ ಹೌದಲ್ಪ ಅನ್ನೋಂತ ಒಂದು ಆಶ್ಚರ್ಯ ರೀತಿಯಲ್ಲಿ ಅನೇಕರು ಮಂತ್ರಿ ಕೇಳಿಲ್ಲ, ಬೊಮ್ಮಾಯಿಗನ್ನು ಕೇಳಿಲ್ಲ. ನಾವು ಏನಿದ್ರು ಜನರ ಸಲುವಾಗಿ ಇವತ್ತು ಹೋರಾಟ ಮಾಡಿದ್ವಿ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಬಹಳ ಕ್ರಿಯಾಶೀಲರಾಗಿ ಉಪಮಹಾಪೌರರು, ಮಹಾಪೌರರು ಹಗಲು ರಾತ್ರಿ ಜನರ ಕೆಲಸ ಮಾಡ್ತಾರೆ. ದಿನಾಲವರು ತಮ್ಮ ವಾರ್ಡ್ನಲ್ಲಿ ಅಡ್ಡಾಡ್ತಾರೆ, ಜನ ಸಮಸ್ಯೆ ಕೇಳ್ತಾರೆ. ಹಂಗ ಒಳ್ಳೆ ಜನಪ್ರತಿನಿಧಿಗಳು ನಾವೆಲ್ಲ ಆಯ್ಕೆ ಆಗ್ಲಿಕ್ಕೆ ನಮ್ಮ ಮತದಾರರು ಹೊರಗೆ ಬಂದು ವೋಟ್ ಹಾಕಿದ್ರು. ಅದಕ್ಕೆ ನಾ ಇಡೀ ವಿಜಯಪುರ ವಿಧಾನಸಭಾ ಕ್ಷೇತ್ರ ನಮ್ಮ ಮತದಾರರಿಗೆ ವಿನಂತಿ ಮಾಡ್ಬೋದೇನಂದ್ರೆ ಪ್ರತಿಯೊಬ್ಬರು ಅದಕ್ಕೆ ನಾ ಹೇಳ್ತೀನಿ, ಸುಮ್ಮನೆ ನಿಮ್ಮದು ಅಷ್ಟೇ ನಿಮ್ಮ ಮನೆಯ ಸರಿಯಾಗಿ ಪರಿಷ್ಕರಣೆ ಆಗ್ಯಾವ ಅಷ್ಟೇ ನಿಮ್ಗೆ ಅಧಿಕಾರ ಮಾಡೋದಿದ್ರೆ ನೀವು ಜನರನ್ನ ಪ್ರೇರಣೆ ಮಾಡ್ರಿ. ಸತ್ತವ್ರದ್ದು ಎಷ್ಟೋ ಓಟ್ ಇಟ್ಕೊಂಡ್ ಕೊಡ್ತೀರಿ. ನೀವು ಮುತ್ಯ ಸತ್ತೊಂದು ಈಗ ಓಟ್ ಹಾಕಿರಿ ಎಷ್ಟೋ ಆದಿನ ಕಾಲದಾಗ ಇವ್ರು ಏನ್ ಮುತ್ತೈತಿತ್ತಲ್ಲ ಅವ್ನು ಓಟ್ ಹಾಕ್ಲಕ್ಕ ಆದಿನ ಕಾಲ. ನಮ್ಮವ್ರು ಯಾರು ಹಂಗ್ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳು ಹೆಚ್ಚಾಗಿ ಆಸ್ತಿವಾನ್ರು ಇರ್ತಾರ. ನಾಳೆ ಅವ್ರು ವಾಟ್ನಿ ಮಾಡ್ಕೋಬೇಕಾದ್ರೆ ತಂದಿದ್ದು ಮಣ್ಣು ಉತ್ತಾರೆ ಹಚ್ಚೇಬೇಕಾಗ್ತೈತಿ. ಅವಕ್ಕೇನಿಲ್ಲ, ಲಂಗಾಲ್ ಓಡ ಭಗವಂತ ಹೀಗಾಗಿ ಆದಿಲ್ ಕಾಲದಾಗ ಅವ್ರು ಇಸ್ಮಾಯಿಲ್ ಇದ್ದ ತಿಳ್ಕೋರಿ, ಅವ ಬಂದು ಹಿಂಗ ಬೂತ್ನಾಗ ಒಂದು ಓಟ್ ಹಾಕ್ಲಕತ್ತಾನ. ಇಸ್ಮಾಯಿಲ್ ಯಾರ ಅವತಾರನಾಗ ಬರ್ಲಕತ್ತಂಗ ಗೊತ್ತೈತಿ. ಅದಕ್ಕ ನಾವು ಜನ ಜಾಗೃತ ಆಗಿದ್ದು ಅವ್ರ ಭಯ ಬಂದೈತಿ. ಹಿಂದೂಗಳು ಗೊತ್ತಾಗ್ಯಾರ. ಪಶ್ಚಿಮ ಬಂಗಾಳದಂಗ ಬಿಜಾಪುರ ಮಾಡ್ಲಕ್ ಬಿಡುದಿಲ್ಲ ಅಂತ ನಿರ್ಣಯ ಮಾಡ. ಈ ನಮ್ಮಲ್ಲಿ ಒಂದಿಟ್ಟು ಅದಾವ ಹಿಂದೂಗಳೊಳಗೆ ಅದಾವ ಹರಾಮ್ಖೋರ್ಗಳ ತರ. ಅವ ಹರಾಮ್ಖೋರ್ಗಳು ಏನ್ ಮಾಡ್ತಾವ, ಏನಾರು ಮಾಡಿ ಬಸವನಗೌಡ ಕೂಡ್ಲಿ ಮುಸ್ರಿ ಪಾರ್ಸ್ಕೊಡ್ಲಿ ಅಂತ ರಾತ್ರಿ ಎಲ್ಲ ಅವನ ಮನ್ಯಾಗ ಅದೇನ ಆಗುದಲ್ಲ ಹೋಗುದಲ್ಲ. ಎಲ್ಲಾ ಜನ ಜಾಗೃತದ, ಜನ ಅಭಿವೃದ್ಧಿ ನೋಡ್ಯಾರ. ಮತ್ತ ಇದನ್ನ ಹಗಲತ್ ಏನೋ ರಾತ್ರಿ ಕಂಡ ಬಾಯಾಗ ಹಗಲತ್ ಯಾರು ಬೀಳುದಿಲ್ಲ. ಇವ್ರು ಬಂದಾಗ ಇಟ್ಟು ಹೇಳ್ತಾರ ಭಯ್ಯ ತುಮಕೋ ಒಂದಲ್ ಭಯ್ಯ ತುಮಕೋ ಊಟಲ್ಲಿ ಹೆಂಗತ್ತಲ್ಲ ನೋಡ್ರಿ. ನಾವು ನೋಡ್ರಿ ಈಗ ಅವ್ರು ಮಾಡ್ಲಕತ್ತಾರ. ಇಲ್ಲಿ ನಮ್ಮ ಪಾಪ ಮತದಾರ ಹಂಚ್ತಾರ, ಅವ್ರಿಗೆ ಧೈರ್ಯ ತುಂಬೇಕಲ್ಲ. ನೀವು ಹಂಚಿಬೇಡ್ರಿ. BLOಗಳು ಎದುರಿಸ್ತಾರ. BLOಗಳ ಜೋಡ ಪಾಪ ಅವ್ರಿಗೆ BLOಗಳಿಗೂ ಭಯ ಬರ್ಲಾಕತ್ತೈತಿ. ಇವ್ರೆಲ್ಲ ಮಾಡ್ಕೊಂಡು ಇಲ್ಲಿ ಪಶ್ಚಿಮ ಬಂಗಾಳದ ಹೆಂಗ್ ಮಾಡದ್ರಲ್ರಿ ಹಂಗ ಬಿಜಾಪುರನಾಗ ಮಾಡಲ್ ಮಾಡ್ಬೇಕತ್ತಾರ. ಈಗ ಹೆಂಗ ಅಲ್ಲಿ ಒದ್ದು ಸುವೇಂದು ಇಡೀ ಒದ್ದು ಹೊರಗೆ ಹಾಕ್ಲಕತ್ತಾನ, ಇದಕ್ಕ ಕಳ್ಸ್ಲಕತ್ತಾನ ಬಾಂಗ್ಲಾಕ. ಮುಂದೇನ ನಮ್ ಸರ್ಕಾರ ಬಂದ್ರ ಈಗೇನ್ ಹಾರಾಡ್ಯಾರಲ್ಲ ಇವ್ರೆಲ್ಲ ಇವ್ನ ಎಲ್ಲಿ ಕಳ್ಸ್ಬೇಕು ಅಲ್ಲಿ ಕಳಿಸ್ತೀವಿ. ಸೋಮ ಇಟ್ಟೆ ಇನ್ನೊಂದು 18 ತಿಂಗಳ ಈಗೇನ್ ಹಾರಾಡ್ರಿ ಬಿಜಾಪುರನ 18 ತಿಂಗಳ ನಾವೇ ಇರ್ತೀವಿ ರಾತ್ರಿ. ನಿಮ್ಮನ್ನ ನಾಯಿಗೆ ಹೊಡೆದಂಗ ಹೊಡೆದು ನಿಮ್ನ ಎಲ್ಲಿ ಕಳ್ಸ್ಬೇಕು ಅಲ್ಲಿ ಮ್ಯಾಲ ಜನ ಯಾಕಂದ್ರೆ ಇದು SIR ಪ್ರಕ್ರಿಯೆಯಲ್ಲಿ ಪರ್ಮನೆಂಟ್ ಇದು ಕೇಳ್ತಾ ಇದಾರೆ ಅಂತ ಹೇಳಿ PR ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಅಂತ ಹೇಳಿ ಸರ್. ಶಾಶ್ವತ ನಿವಾಸಿಯತೆ ಸರ್ಟಿಫಿಕೇಟ್ ಅವ್ರ ಹೋರಾಟ ಎಟ್ಟು ಮೇಲೆ ಕೂಡ ಮಾಡಕತ್ತಾರ. ಅವ್ರ ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಯಾರ. ಒಬ್ಬರೇ ಎಲ್ಲರ ಅದಾರ. ಅವ್ರು ಅವೆಲ್ಲ ನಕಲಿ ಕಂಪನಿ ಅದು. ಆ ವಿಜೇಂದ್ರನ ಚೈಲಾಗಳು ಎಲ್ಲ ಚಮಚಗಳು ಅವನು ಈ ವಿಜೇಂದ್ರ ಹೊಂಟಾನ ಕೊನೆಯ ಜಾತ್ರೆ ಅಂತ ಅದ್ರ ಕೂಡ ಇವು ಒಂದೊಂದ್ 3 ತಿಂಗಳ ಮನಿಗೆ ಹೋಗ ನವೆಂಬರ್ ಎಲ್ಲಾ ಕೂಡ ಮನಿಗೆ ಹೋಗವ. ಅದಕ್ಕ ವರದಿ ಕಳ್ಸೋರು ಇಲ್ಲ ಕೂತು ಆಫೀಸ್ನಾಗ. ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯ್ತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯ್ತು. ವರದಿ
ಇಲ್ಲೇನ್ ಚಂಡ ಬಂದೆಲ್ಲ ಕೆಸದಲ್ಲ ಎಲ್ಲಾರ ಅಡ್ಡಿದ್ ನೀವೆಲ್ಲರ ನೋಡಿರೇನ್ರಿ ಅವ್ರು ಯಾರ ಬಿ ಎಲ್ ಏನ್ ಅದಾರಲ್ಲ ಬಿ ಎಲ್ ಒನ್ ಎಲ್ಲಾರ ಅಡ್ಡಾಡ್ಯಾರ ಯಾರು ಅವ್ರ ಹಿಂದ ಮಂದಿನೇ ಇಲ್ಲ ಸೋಮ ಒಂದ್ ಗಡ್ಡ ಬಿಡ್ಕೊಂಡು ಒಂದ್ ಅಡ್ಡಾಡ್ತೈತೆ ಅದ್ರ ಹಿಂದ ಒಂದ್ 4 ಲಕ್ಷ ಕೊಟ್ರ ಒಂದ್ ಅಡ್ಡಾಡ್ತಾವ ಅಲ್ಲೇ ಜೋರಾಪುರ್ ಓಣ್ಯಾಗಿಟ್ಟು ಅಡ್ಡಾಡಿ ಮನೆಗೆ ಹೋಗ್ತಾವ ಇದ್ದೇ ಇತ್ತು ಏನ್ ಕತ್ತಿನೇ ಇಲ್ಲ 2-3 ಅಲ್ಲೇ ಜೋರಾಪುರ್ನಾಗೆ ಇದ್ದಿದ್ದು ಅದ ಗಿರಿಕಿಗಳು ಅವೇ ಲೀಟರ್ಗಳು ಅದ್ರಿಂದ 4 ಲಕ್ಷ ಕೊಟ್ರ ಇರ್ತಾರ ಅವಾಗ ರಾತ್ರಿ ಮುಸ್ಲಿಂ ಕೂಡ ಭಯ ಚಿಂತಾ ಮತ್ ಕರೋ ಹಮ್ ಬಿಜೆಪಿ ಫುಲ್ ಸಪೋರ್ಟ್ ಆಗಿತ್ತು ಅತಂಗ ಬರ್ತಾರ ಮಂದಿ ಯಾರ ಮಾತು ಕೇಳೋಲ್ಲಕ್ಕನಾಗ ಬಿಜಾಪುರನಾಗ ಇಲ್ರಿ ಇತ್ತಂದ್ರ ನಾಯಕ ಆರಿಸ್ಬಿಡ್ತಿದ್ದೆ ಹೋದ್ಸಲ ಎಲ್ಲ ವಿರುದ್ಧ ಮಾಡ್ಯಾರ್ಲಿ ಇವ್ರಿಗೆ ಈ ವ್ಯಕ್ತಿಗೆ ಓಟ್ ಹಾಕತ್ರಿ ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರ ಹಿಂದಿನ ಡೇಟ್ ಹಾಕಿ ಅಷ್ಟು ಭಯ ಐತಿ ಡಿ ಕೆ ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ ಟರ್ರ ಹೋಗ್ಬಿಡ್ತಾವ ಹಿಂಗೈತಿ ಬಿಜೆಪಿ ಹಣ ಸರ್ ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಂಡಿಲ್ಲ ಸರ್ ಮತ್ತೆ ಇನ್ನೊಂದ್ 2 ಡಿ ಕೆ ಶಿವಕುಮಾರ್ ಆಗಿದ್ದು ಅವು 2 ಬಾರಿ ಬಿಟ್ಟಿದ್ದು ಇವು 2 ಹೋಗ್ತಿದ್ದು 7 ಹಾಕಿದ್ದಂತ ತಿಳ್ಕೊರಿ ಇನ್ನೊಂದ್ 2 ಹಾಕಿದ್ರ ಇವ್ ಬಿಜೆಪಿ ಅವು ಹೋಗ್ತಿದ್ವು ಈಗ ಅದೇ ಅವ್ರಿಗೆ ಮುಳುವಾಗಿದ್ದ ಸರ್ ಹೆಚ್ಚುವರಿ ಅಭ್ಯರ್ಥಿ ಹಾಕಿದ್ರು ನೀವು ಯಾಕೆ ಕೇರ್ಲೆಸ್ ಮಾಡಿದ್ರಿ ಅಂತ ಹೇಳಿ ಹೌದು ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವ್ಸ ಫೋನ್ ಬಂದೈತಿ ಒಂದೇ ನೀನು ಏನಾರ ನಾಟಕ ಮಾಡಿದ್ವಿ ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರ ಈ ಡೂಪ್ಲಿಕೇಟ್ ನಿಮ್ ಅಪ್ಪನ್ ಸಹಿ ಮಾಡಿ ತೆಗಿತೀವಿ ಅನ್ಕೋ ಇಲ್ಲ ಏನು ಮಾಡ್ಬೇಡ ಅಣ್ಣ ನಾವ್ ವಿಪೇ ಇಶ್ಯೂ ಮಾಡುದಿಲ್ಲ ಅಣ್ಣ BSc ನೀನೇ ತೆಗಿ ಫೋನ್ ಈ ಕಡೆ ಒಂದಿಷ್ಟು ಮಂದಿ ಬರ್ರಿ ಇಲ್ಲಿ ಬರ್ತೈತಿ ಈ ಕಡೆ ಬರ್ತಾವ ಫೋಟೋ ಹಾ ನೀವು ಈ ಕಡೆ ಸರಿ ಇನ್ನೊಂದ್ ಸ್ವಲ್ಪ ಸರಿ ಈ ಕಡೆ ನೀ ಆ ಕಡೆ ಸರಿ ಅವ್ರು ಎಲ್ಲ ಹಾಕೊಂಡ್ ಬರ್ತಾರ ಸರ್ ಎಂಟ್ರಿ ಆಗ್ಬಿಟ್ಟದ್ರಿ ಈಗ ನೀವು 842 ಮಂದಿ ಸಿಕ್ಕಿದ್ರು ಇವು ಏನಂದ್ರೆ 623 ಅಪ್ಲೋಡ್ ಆದಾಗ ಉಳ್ಕಿಂದ ಕೈ ಈಗ ಅವು ಏನ್ ಮಾಡ್ತಾರ್ರಿ ಅವು ಯಾವ ಸಮಸ್ಯೆ ಇಲ್ಲ ಕರ್ತಾರ್ರಿ ಭೀಮ್ರಾವ್ರಿ ಸಂಸಾರ್ರಿ
ಅದು ಪಾಸ್ ಮಾಡಕ್ಕೆ ಕೆಲವೊಂದು ಅವರು ಎಲ್ಲಿ ಕಾರ್ಯಕ್ರಮ ಅಪ್ಲೋಡ್ ಮಾಡ್ಕೊಂಡು ಎಷ್ಟು ಮಾಡಿರ್ತೀವಿ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಮದಿ ಗೊತ್ತಲ್ಲ ಈಗ ಅವರು ಬರ್ತಿರ್ತವ ಇನ್ನು SIR ಪ್ರಕ್ರಿಯೆ ನಡೆದಿದೆ. ನಮ್ಮ ಎಲ್ಲಾ ಮತದಾರರ ನಿಜವಾದ ಮತದಾರರ ಒಂದು ಪರಿಷ್ಕರಣೆ ಇವತ್ತು ಭಾರತ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಚಟುವಟಿಕೆ ಅಲ್ಲ. ಪ್ರತಿಯೊಬ್ಬ ಮತದಾರನಿಗೂ ತನ್ನ ಮತ ಎಲ್ಲ ಇದೆ ಅವರು ಮತ ಹಾಕುವಂತ ಅಧಿಕಾರ ಕೊಡುವಂತ ಒಂದು ಅತ್ಯಂತ ಒಳ್ಳೆಯ ಪ್ರಕ್ರಿಯೆಯನ್ನ ಇವತ್ತು ಭಾರತೀಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದರಿಂದ ಈ ನಕಲಿ ವೋಟ್ಗಳು ಅಂದ್ರೆ ಒಂದೊಂದು ಒಬ್ಬೊಬ್ರದ್ದು 8-9 ಕಡೆ ಮತ ಮಾಡಿದ್ದಾರೆ, ಮಾಡಿ ನಕಲಿ ಡೂಪ್ಲಿಕೇಟ್ ವೋಟ್ ಹಾಕುವಂಥದ್ದು ವಿಜಯಪುರದಲ್ಲಿ ಕೆಲವೊಂದು ಏರಿಯಾದಲ್ಲಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ SIR ಬಂದ ಮೇಲೆ ಈ ದೇಶದಲ್ಲಿ ಇವತ್ತು ಬಿಹಾರ ಚುನಾವಣೆ ಆಯ್ತು, ಪಶ್ಚಿಮ ಬಂಗಾಳ ಚುನಾವಣೆ ಆಯ್ತು, ತಮಿಳುನಾಡು ಚುನಾವಣೆ ಆಯ್ತು, ಕೇರಳ ಚುನಾವಣೆ ಆಯ್ತು. ಇಲ್ಲಿ ಯಾವುದೇ ಒಂದು ರಾಜಕೀಯ ಒಂದೇ ಪಕ್ಷದ ಸರ್ಕಾರ ಬರ್ಲಿಲ್ಲ. ತಮಿಳುನಾಡಿನಲ್ಲಿ TVK ಪಕ್ಷ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು, ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ. ಅಂದ್ರೆ ಕೆಲವೊಂದು ಕಾಂಗ್ರೆಸ್ಸಿಗರು ಈ SIR ನಿಂದ ಬಿಜೆಪಿಗೆ ಅನುಕೂಲ ಆಗ್ತದೆ, ಬಿಜೆಪಿ ಇದರ ಲಾಭ ತಗೋತದೆ ಅನ್ನೋಂತ ಮೂರ್ಖತನದ ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಕೇರಳದಾಗೂ ಬಿಜೆಪಿ ಬರ್ಬೇಕಾಗಿತ್ತು, ಲಾಭ ತಮಿಳುನಾಡದಾಗೂ ನಮ್ ಬಿಜೆಪಿ ಬರ್ಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಭಯ ಬಂದಿದೆ. ಇಷ್ಟು ದಿವಸ ಏನ್ ಮಾಡ್ಯಾರ ಕೆಲವೊಂದು ರಾಜಕೀಯ ಪಕ್ಷಗಳು ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅಕ್ರಮವಾಗಿ ರಾಜ್ಯದ ದೇಶದ ಚುಕ್ಕಾಣಿ ಹಿಡಿದಿತ್ತು. ಇವತ್ತು ಅವರೆಲ್ಲ ಹತಾಶರಾಗಿ ಈ ರೀತಿ ಸರಿ ಸರ್. ವಿಜಯಪುರ ನಗರದಲ್ಲಿ ಕೆಲವೊಂದು ಗುಂಡಾಗಳು ಕೂತ್ ಅಡ್ಡಾಡಿ BLOಗಳಿಗೆ ಬೆದರಿಕೆ ಹಾಕೋದು, ಯಾವುದೇ ಸಂಘ ಸಂಸ್ಥೆ